ಪ್ರಿಯ ವಿದ್ಯಾರ್ಥಿಗಳು, ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಕನ್ನಡ ತರಗತಿಗೆ. ಇಂದು ನಾವು 2ನೇ ಗದ್ಯ ಪಾಠವಾದಂತಹ ಶಬರಿ ಎನ್ನುವಂತಹ ಒಂದು ಗೀತನಾಟಕವನ್ನು ಕುರಿತು ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಾಟಕ ಅನ್ನುವಂಥ ಪದದ ಅರ್ಥ ಏನು, ನಾಟಕ ಅಂದ್ರೇನು ಅನ್ನೋದ್ರ ಬಗ್ಗೆ ನಿಮಗಾಗಲೇ ಈಗೆಲ್ಲ ಗೊತ್ತಲ್ಲ ನಿಮಗೆ? ಹೌದು, ಗೊತ್ತು. ನಾಟಕ ಅಂದ್ರೆ ಗೊತ್ತು, ನಾಟಕ ಅಭಿನಯ, ರಂಗಸ್ಥಳ ಇವೆಲ್ಲ ಗೊತ್ತಲ್ವಾ? ಹೌದು, ಗೊತ್ತು. ಹಾಗಾದರೆ ನೀವು ನೋಡಿದಂಥ ನಾಟಕಗಳು ಯಾವ್ಯಾವ ನೋಡ್ತಿರಲ್ಲ? ನಾಟಕ ಎಲ್ಲ ಮೊದಲು ನೋಡಿರ್ತೀರಿ. ಹಾಗಾದರೆ ನೀವು ನೋಡಿದಂಥ ನಾಟಕಗಳು ಯಾವ್ಯಾವು? ಹೌದಮ್ಮ, ಸಂಪತ್ತಿಗೆ ಸವಾಲು ನಾಟಕ ನೋಡಿದೆ. ಹೌದು, ಮತ್ತು ಸೊಸೆಗಂಧ ಸೌಭಾಗ್ಯ ನೋಡಿದೆ. ಎಸ್. ಮುಡಿ ಕಟ್ಟಿದ ಮಗ. ಹೌದು. ರೊಚ್ಚಿಗೆದ್ದ ಹುಲಿ. ಇವೆಲ್ಲ ಏನು ಅಂದ್ರೆ ನಾಟಕಗಳು. ಹೌದು, ನಾಟಕದಲ್ಲಿ ಏನು ಅಂತಂದ್ರೆ ಇದು ಒಂದು ಕಲೆ. ನಾಟಕ ಅನ್ನೋದೊಂದು ಕಲೆ. ಈ ಕಲೆಯಲ್ಲಿ ವ್ಯಕ್ತಿ ಏನಪ್ಪ ಅಂತಂದ್ರೆ ಅಭಿನಯಿಸಿ ತೋರಿಸುವಂಥದ್ದು, ಆ ಪಾತ್ರಕ್ಕೆ ಜೀವ ತುಂಬುವಂಥ ಒಂದು ಕಲೆ ನಾಟಕ. ನಾಟಕದಲ್ಲಿ ಏನು ಬರ್ತಾವೆ ಅಂದ್ರೆ ಸಾಮಾಜಿಕ ನಾಟಕ, ಧಾರ್ಮಿಕ ನಾಟಕ, ಪೌರಾಣಿಕ ನಾಟಕ, ಗೀತ ನಾಟಕ, ಐತಿಹಾಸಿಕ ನಾಟಕ ಅಂತ ಬಗೆ ನಾಟಕಗಳ ಪ್ರಕಾರಗಳು ನಾವು ಏನು ಮಾಡ್ತೀವಿ, ಸಾಹಿತ್ಯದಲ್ಲಿ ಕಾಣಿಸಿರ್ತಾವೆ, ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇಂದು ಒಂದು ನಾಟಕದ ಪ್ರಕಾರವಾಗಿರುವಂತಹ ಗೀತ ನಾಟಕವನ್ನು ಕುರಿತು ಏನು ಮಾಡೋಣ ಅಂದ್ರೆ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಗೀತ ನಾಟಕ ಅಂದ್ರೇನು? ಗೀತ ನಾಟಕ ಅಂದ್ರೇನು? ಇದು ಗೀತ ಅಂದರೆ ಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಬರುತ್ತದೆ, ಅಭಿನಯಕ್ಕೆ ಹೆಚ್ಚಿನ ಈ ನಾಟಕದಲ್ಲಿ ಹಾಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ಬರುತ್ತದೆ, ಹಾಡುಗಾರಿಕೆ ತನ್ನ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡ್ಕೊಂಡಿರ್ತೈತಿ. ಹಾಗಾಗಿ ಇದಕ್ಕೇನಂತೀವಿ ಅಂತಂದ್ರೆ ಗೀತ ನಾಟಕ ಅಂತ ಕರಿತೀವಿ. ಇಲ್ಲಿ ಅಭಿನಯವೂ ಇರುತ್ತೆ, ಈ ಬೆಳೆದವರು ಇರ್ತಾರೆ, ಎಲ್ಲ ಇರುತ್ತೆ, ರಂಗಸ್ಥಳ ಇರ್ತೈತಿ, ಎಲ್ಲವೂ ಇರ್ತವೆ. ಆದರೆ ಅಲ್ಲಿ ಹಾಡುಗಾರಿಕೆಗೆ ಹೆಚ್ಚಿನ ಅವಕಾಶ ಇರುವುದರಿಂದ, ಹಾಡುಗಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವುದರಿಂದ ಈ ನಾಟಕಕ್ಕೆ ನಾವೇನಂತೀವಿ ಅಂದ್ರೆ ಗೀತ ನಾಟಕ ಅಂತ ಕರಿತೀವಿ. ಹಾಗಾದರೆ ಗೀತ ನಾಟಕದ ಪ್ರಮುಖ ಪ್ರಸಿದ್ಧ ಕವಿ ಯಾರು ಅಂದ್ರೆ ಪೂತಿನಾದರು. ಯಾರು? ಪೂತಿನಾದರು. ಅವರು ಇವತ್ತು ನಮ್ಮದು ನಾಟಕ ಗದ್ಯಪಾಠ 1-2 ಬರೆದಂಥ ನಾಟಕದ ಹೆಸರು ಶಬರಿ. ಬರೆದಂತಹ ಕವಿ ಅಥವಾ ಲೇಖಕರ ಪರಿಚಯವನ್ನು ನಾವು ಇವತ್ತು ಮಾಡ್ಕೊಳ್ಳೋದಾದರೆ ಪೂತಿನ ಅವರು. ಈ ನಾಟಕವನ್ನು ಬರೆದಂಥವ್ರು ಯಾರು? ಪೂತಿನ. ಹಾಗಾದರೆ ಇವರ ಪೂರ್ಣ ಹೆಸರೇನು? ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯ ಎಂಬುದು ಇವರ ಪೂರ್ಣ ಹೆಸರು. ಇವರು ಎಲ್ಲಿ ಹುಟ್ಟಿದ್ರು? ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದಂಥ ಇವರು ಏನು ಅಂದರೆ 1905ರಲ್ಲಿ ಇವರ ಜನನವಾಯಿತು. ಇವರೊಬ್ಬರು ಕನ್ನಡ ವಿಶ್ವಕೋಶದ ಭಾಷಾಪ್ರಕಾರರಾಗಿ, ಕನ್ನಡ ಇಂಗ್ಲೀಷ್ ನಿಘಂಟದ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಒಬ್ಬರು ವ್ಯಕ್ತಿ. ನಮ್ಮ ಕನ್ನಡ ಸಾಹಿತ್ಯದ ಮೇರು ವ್ಯಕ್ತಿ ಅಂತಲೇ ಹೇಳ್ಬೋದು, ಹಿರಿಯ ಮುತ್ಸದ್ದಿ ಅಂತ ಹೇಳ್ಬೋದು. ನವೋದಯ ಕವಿಗಳಲ್ಲಿ ಒಬ್ಬರಾದಂತಹ ಈ ಪೂತಿನ ಅವರು ಗೀತನಾಟಕ, ಸಣ್ಣ ಕವಿತೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಗೀತನಾಟಕದಲ್ಲದೇ ಸಣ್ಣ ಕಥೆ, ಹರಟೆ ಅನ್ನುವಂಥದ್ದು, ಆಮೇಲೆ ಕವಿತೆ, ಪ್ರಬಂಧ, ವಿಚಾರ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಇವರು ಏನಿದ್ದಾರೆ ಅಂತಂದ್ರೆ ಸಾಹಿತ್ಯದ ಕೃಷಿಯನ್ನು ಮಾಡಿದ್ದಾರೆ. ಹಾಗಾದರೆ ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರವಾಗಿದ್ದು ಅಹಲ್ಯೆ, ಗೋಕುಲ ನಿರ್ಗಮನ, ಶಾರದಾಯಾಮಿನಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಬರೆದಿದ್ದಾರೆ. ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವು ಅಂದ್ರೆ ಅಹಲ್ಯೆ, ಗೋಕುಲ ನಿರ್ಗಮನ, ಶಾರದಾಯಾಮಿನಿ, ವಿಕಟಕವಿ ವಿಜಯ, ಆಮೇಲೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಹಾಗೆ ಒಂದು ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಎನ್ನುವಂತಹ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಅದಲ್ಲದೆ ಇವರಿಗೆ ಬರೆದ ಇಷ್ಟೊಂದು ಸಾಹಿತ್ಯ ಒಂದು ಸೇವೆಯನ್ನು ಮಾಡಿದಂಥ ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವು ಅಂತಂದರೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಶ್ರೀಹರಿಚರಿತೆ ಅನ್ನುವಂಥದ್ದಕ್ಕೆ ಏನು ಬಂತು ಅಂದರೆ ಪಂಪ ಪ್ರಶಸ್ತಿ ಬಂತು. ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿಯನ್ನು ಕೊಡುವಂಥ ಇವರು ಚಿಕ್ಕಮಗಳೂರಿನಲ್ಲಿ ನಡೆದಂತಹ 1981ರಲ್ಲಿ ಸಮಾವೇಶಗೊಂಡ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಪೂತಿನ ಕವಿಗಳು ವಹಿಸಿಕೊಂಡಿದ್ದರು. ಇಷ್ಟು ನಮ್ಮ ಲೇಖಕರ ಪರಿಚಯ. ಪೂತಿನವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯ ಎಂಬುದು ಇವರ ಪೂರ್ಣ ಹೆಸರು. ಇವರು ಬರೆದಿರುವಂಥ ಇವರು ಒಬ್ಬರು ಕನ್ನಡ ಭಾಷಾಂತಕಾರರಾಗಿ ನವೋದಯ ಕವಿಗಳಲ್ಲಿ ಒಬ್ಬರಾಗಿದ್ದಂಥ ಇವರು ಬರೆದಿರುವಂಥ ವಿಚಾರ ಸಾಹಿತ್ಯ ಆಗಿರ್ಬೋದು, ಕಥೆ ಆಗಿರ್ಬೋದು, ಹರಟೆ ಆಗಿರ್ಬೋದು, ಕವನ ಸಂಕಲನಗಳ
ಸಾಹಿತ್ಯದ ರೂಪಕಗಳಾಗಿರ್ಬೋದು, ಇವುಗಳೆಲ್ಲ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದಂಥ ಇವರು ಬರೆದಿರುವಂಥ ಪ್ರಮುಖ ಕೃತಿಗಳಂತಂದರೆ ಶ್ರೀಹರಿಚರತೆ, ಅಹಲ್ಯೆ, ಗೋಕುಲ ನಿರ್ಗಮನ, ಶಾರದಾಯಾಮಿನಿ, ವಿಕಟಕವಿ ವಿಜಯ ಅನ್ನುವಂಥ ಕೃತಿಗಳನ್ನು, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅನ್ನುವಂಥ ಕೃತಿಗಳನ್ನು ಬರೆದಿದ್ದಾರೆ. ಇವರು ಮಾಡಿರುವಂಥ ಈ ಒಂದು ಸಾಹಿತ್ಯ ಸೇವೆಗಾಗಿ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಶ್ರೀಹರಿಚರತೆ ಅನ್ನುವಂಥ ಒಂದು ಕೃತಿಗೆ ಪಂಪ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅದಲ್ಲದೆ ಮೈಸೂರು ವಿಶ್ವವಿದ್ಯಾಲಯ ನೀಡಿರುವಂಥ ಗೌರವ ಡಿಗ್ರಿ ಪದವಿಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಶಬರಿ ಗೀತ ನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವಳೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ. ಪ್ರಸ್ತುತ ಈ ನಮ್ಮ ನಾಟಕ ಶಬರಿ ಎನ್ನುವಂಥ ಒಂದು ನಾಟಕ, ಗೀತ ನಾಟಕ ಯಾವ ಕಾವ್ಯದ ಒಂದು ವಸ್ತುವಾಗೈತೆ ಅಂದರೆ ರಾಮಾಯಣ ಅನ್ನುವಂತಹ ಮಹಾಕಾವ್ಯದ ಒಂದು ವಸ್ತುವಾಗೈತಿ. ತನ್ನ ಒಂದು ಆರಾಧ್ಯ ದೈವನ ಒಂದು ದರ್ಶನ ಭಾಗದಿಂದ ತನ್ನ ಜೀವನ ಕೃತಕೃತರಾಗ್ತೈತಿ ಎನ್ನುವಂತಹ ಒಂದು ಹಂಬಲದಿಂದ ಕಾತರಗೊಂಡಿದ್ದಾಳೆ ಶಬರಿ. ಶ್ರೀರಾಮನ ದರ್ಶನ ಆಕೆಗೆ ಧನ್ಯತೆಯನ್ನು ತಂದು ಕೊಡುತ್ತದೆ. ಶ್ರೀರಾಮನ ದರ್ಶನ ಆಕೆ ಏನು ತಂದು ಕೊಡ್ತೈತಿ? ಜೀವನದಲ್ಲಿ ಧನ್ಯತೆಯನ್ನು ತಂದು ಕೊಡ್ತೈತಿ, ಜೀವನಕ್ಕೊಂದು ಮುಕ್ತಿಯನ್ನು ತಂದು ಕೊಡುವಂಥ ಒಂದು ಅವಕಾಶ ಆ ಒಂದು ರಾಮನ ಭೇಟಿಯಾಗುವಿಕೆ. ಶ್ರೀರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗ್ತಾಳ. ಏನು ಅಂತಂದ್ರೆ ತನ್ನ ಜೀವನದ ಏಕೈಕ ಗುರಿ ಏನು ಅಂತಂದ್ರೆ ಶಬರಿಯ ಜೀವನದ ಏಕೈಕ ಗುರಿ ಅಂದ್ರೆ ರಾಮನನ್ನು ಕಾಣುವುದು, ರಾಮನಿಗಾಗಿ ಪರಿಕಲ್ಪಿಸುವುದು, ರಾಮನಿಗಾಗಿ ಹಂಬಲಿಸುವುದು. ರಾಮನನ್ನು ಕಂಡಂತಹ ಅವಳು ಮುಕ್ತಿಗಾಗಿ ಹಂಬಲಿಸ್ತಾಳೆ. ರಾಮನನ್ನು ಕಂಡಂಥ ಅವಳು ಇಡೀ ಜೀವನವೇ ಏನು ಅನಿಸ್ತೈತೆ ಅಂದ್ರೆ ನಿರರ್ಥಕ, ಆಮೇಲೆ ಇದೇನಪ್ಪ ಮುಗಿತು, ಈ ಜೀವನ ಅರ್ಥಹೀನ, ರಸಹೀನ ಅನ್ನುವಂಥ ಬಾಳು ಅರ್ಥಹೀನ ಆಗಿ ಕಾಣಿಸ್ತೈತಿ. ಯಾರಿಗೆ ಅಂತಂದ್ರೆ ಈ ಶಬರಿಗೆ. ಹಾಗಾಗಿ ಹೇಳ್ತಾಳ ಏನು ಅಂತಂದ್ರೆ ರಾಮನನ್ನು ಕಂಡಂಥ ಅವಳಿಗೆ ಈ ಜೀವನ ರಸಹೀನವಾಗ್ತೈತಿ. ಅವನ ಬರುವಿಕೆಗಾಗಿ ಏನಪ್ಪ ಅಂದ್ರೆ ತನ್ನ ಜೀವನದುದ್ದಕ್ಕೂ ಕಾದಿದ್ದು, ಬೇಸರಗೊಳ್ಳದೆ ಸತತವಾಗಿ ಅವನ ಬರುವಿಕೆಗಾಗಿ ತನ್ನ ಜೀವನದುದ್ದಕ್ಕೂ ಸಿದ್ಧತೆಯನ್ನು ಮಾಡ್ತಾ ಕಾದಂಥವಳು ಯಾರು ಅಂತಂದ್ರೆ ಶಬರಿ. ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿ ಬಂದೈತಿ. ನೋಡ್ರಿ, ರಾಮನ ಒಂದು ಏನಪ್ಪ ಅಂದ್ರೆ ಏನು ಹೇಳ್ತಾರ ಅಂತಂದ್ರೆ ಹಿತಮೃತ ಮೃದುವಚನ, ಎಷ್ಟು ಬೇಕು ಅಷ್ಟೇ ಮಾತಾಡುವಂಥ, ಹಿತವಾಗಿ ಮಾತನಾಡುವಂಥದ್ದು. ರಾಮನ ಮೃದುವಚನ ಹಾಗೆ ಲಕ್ಷ್ಮಣನ ಸಹಚರತೆ ಈ ನಾಟಕದ ಉದ್ದಕ್ಕೂ ಮನೋಜ್ಞವಾಗಿ ಪ್ರೇಕ್ಷಕರಿಗೆ ಮನಮುಟ್ಟುವ ಹಾಗೆ ಮೂಡಿ ಬಂದಂತಹ ಒಂದು ಕಥಾವಸ್ತು ಇದಾಗಿದೆ. ಪುತಿನ್ ಅವರು ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳ ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇದನ್ನ ಗೀತ ನಾಟಕವನ್ನು ಪುತಿನ್ ಅವರು ಬರೆದಿರುವಂಥ ಶಬರಿ ಗೀತ ನಾಟಕವನ್ನು ಸಂಪಾದಿಸಿದ್ದು ಯಾರಂತ ಶ್ರೀರಂಗರು ಮತ್ತು ನಾ ಕಸ್ತೂರಿ ಅನ್ನುವಂತಹವರು ಏಕಾಂಕ ನಾಟಕಗಳು ಅನ್ನುವಂಥ ಒಂದು ಕೃತಿಯಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪೂರ್ವಕತೆ. ಶ್ರೀರಾಮಾಯಣ ಮಹಾಭಾರತ ಏನು ಅಂದ್ರೆ ಭಾರತೀಯರ ಪವಿತ್ರ ಗ್ರಂಥಗಳು. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು. ಇದೊಂದು ಮಹಾಕಾವ್ಯಗಳಲ್ಲಿ ಮಹಾಕಾವ್ಯಗಳಲ್ಲಿ ಇದು ಒಂದು ಪ್ರಕಾರ, ಎರಡು ಪ್ರಕಾರಗಳು ಬರ್ತವೆ. ರಾಮಾಯಣ ಮತ್ತು ಮಹಾಭಾರತ ಎರಡು ಮಹಾಕಾವ್ಯಗಳು. ಆ ರಾಮಾಯಣದಲ್ಲಿ ಬರುವಂಥ ಒಂದು ಭಾಗ, ಸಣ್ಣ ಭಾಗ ಅಂತಂದರೆ ರಾಮನ ಗುಣಗಳನ್ನು ಕೇಳಿ ಅವನಲ್ಲಿ ಭಕ್ತಿಭಾವವನ್ನು ಮೂಡಿಸಿಕೊಂಡು ಅವನ ಬರುವಿಕೆಗಾಗಿ ತನ್ನ ಜೀವನದ ಒಂದು ಗುರಿಯೇ ಅಂತ ಭಾವಿಸಿಕೊಂಡು ತನ್ನ ಜೀವನದುದ್ದಕ್ಕೂ ಆತನ ಬರುವಿಕೆಗಾಗಿ ಕಾದಂಥ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಶಬರಿ. ಅವನನ್ನು ಆರಾಧ್ಯ ದೈವನನ್ನಾಗಿ ಮಾಡಿಕೊಂಡಂತಹ ಎಷ್ಟೋ ಜನರಲ್ಲಿ ಶಬರಿಯೂ ಕೂಡ ಒಬ್ಬರಾಗಿದ್ದಾಳೆ. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಶಬರಿಯಲ್ಲಿದ್ದವಳು ಅಂದ್ರೆ ಮತಂಗ ಮುನಿಗಳ ಆಶ್ರಮದಲ್ಲಿ ಇದ್ದಂಥವಳು. ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಮತಂಗರು ಈ ಒಂದು ಇಹಲೋಕವನ್ನು ತ್ಯಜಿಸಿದ ಮೇಲೆ ಅಲ್ಲಿಯೇ ಇದ್ದುಕೊಂಡು ರಾಮನ ಬರುವಿಕೆಗಾಗಿ ಕಾದಂಥವಳು. ಅಲ್ಲಿ ಮತಂಗ ಮುನಿಗಳು ಹೇಳಿರ್ತಾರೆ,
ರಾಮನು ಬಂದೇ ಬರ್ತಾನ ಈ ಒಂದು ಆಶ್ರಮಕ್ಕೆ ಅನ್ನುವಂಥದ್ದು. ಆ ಒಂದು ನಿರೀಕ್ಷೆಯಲ್ಲಿ ಅವರ ಮಾತಿನ ಗುರುಗಳ ಮಾತಿನ ಒಂದು ಮೇಲೆ ನಂಬಿಕೆಯಿಂದ ಅವಳು ತನ್ನ ಜೀವನದುದ್ದಕ್ಕೂ ಯಾರಿಗಾಗಿ ಕಾಯ್ತಾಳ ಹಂಬಲಿಸ್ತಾಳ ಅಂತಂದ್ರೆ ಶ್ರೀರಾಮನಿಗಾಗಿ ಕಾಯ್ತಾನೆ ಇರ್ತಾಳ. ಮತ್ತೊಂದು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ಶ್ರೀರಾಮನ ದರ್ಶನಕ್ಕಾಗಿ ಕಾದಿದ್ದಳು ಶಬರಿ. ಸೀತಾ ಅಪಹರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಮನನ್ನು ಸೀತೆಯನ್ನು ಅಪಹರಿಸಿದಾಗ ದುಃಖ ತಪ್ತರಾದಂಥ ರಾಮ ಲಕ್ಷ್ಮಣರು ಸೀತೆಗಾಗಿ ಹುಡುಕಾಡ್ತಾ ಕಾಡಿನಲ್ಲಿ ಸಂಚರಿಸ್ತಿರ್ಬೇಕಾದ್ರೆ ಒಂದು ದಿನ ಮತಂಗ ಮುನಿಗಳ ಆಶ್ರಮಕ್ಕೆ ಯಾರ ಅಪ್ಪಣೆಯಂತೆ, ಯಾರ ಆದೇಶದಂತೆ, ಯಾರ ಸೂಚನೆಯಂತೆ ಅಂದರೆ ಧನು ಅನ್ನುವಂಥ ಮಹರ್ಷಿಯ ಸೂಚನೆಯಂತೆ ಏನು ಮಾಡ್ತಾರೆ, ರಾಮ ಲಕ್ಷ್ಮಣರು ಈ ಮತಂಗ ಮುನಿಗಳ ಆಶ್ರಮಕ್ಕೆ ಪ್ರವೇಶವನ್ನು ಪಡಿತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿಯೇ ಭಕ್ತಿ ರೂಪಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ಅಲ್ಲಿ ಏನಾಗಿತ್ತು ಅಂದ್ರೆ ಆಕಿನ ಭಕ್ತಿ ಏನಾಗಿತ್ತು, ಮುಪ್ಪಗೊಂಡಿತ್ತು ಅಂತೆ. ಮುಪ್ಪರಿ ಎಷ್ಟೊಂದಂದರೆ ಬಾಲ್ಯದಲ್ಲಿದ್ದಂಥ ಶಬರಿ ಯೌವನಾವಸ್ಥೆಯನ್ನು ಕಳೆದು ಮುಪ್ಪಾವಸ್ಥೆಗೆ ಬಂದು ಹಣ್ಣನ್ನಾದಂಥ ಮುದುಕಿ ಅಲ್ಲಿವರೆಗೂ ಕೂಡ ತನ್ನ ಜೀವನದ ಏಕೈಕ ಗುರಿ ಏನು ಅಂದ್ರೆ ರಾಮನನ್ನು ಕಾಣುವುದೇ ಆಗಿತ್ತು. ನೋಡ್ರಿ ಹೇಳ್ತಾರೆ ಎಷ್ಟು ಚಂದ ಬಳಸ್ಯಾರ ಪದವನ್ನ ಅಂತಂದ್ರೆ, ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪಗೊಂಡಂತೆ, ತನ್ನ ಮುಪ್ಪಿನೊಂದಿಗೆ ಭಕ್ತಿಯೂ ಕೂಡ ರೂಪಗೊಂಡಂತೆ ಅನ್ನುವಂತಹದನ್ನು ಬಹಳ ಚೆಂದಾಗಿ ಹೇಳ್ತಾರೆ. ಇಲ್ಲಿ ರೂಪಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ಅವಳನ್ನ ಏನು ಮಾಡ್ತಾರೆ ಅಂತ ಕಾಣ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಗೀತನಾಟಕ. ತನ್ನ ಆರಾಧ್ಯ ದೈವ ಯಾರಿಲ್ಲಿ ಶ್ರೀರಾಮ, ಅವನನ್ನು ಕಂಡಂತಹ ಶಬರಿ ಏನು ಬೇಡ್ತಾಳ ಅವನಿಂದ, ಅವನಿಗೆ ಸತ್ಕರಿಸಿ ಎಲ್ಲವನ್ನು ಕೊಟ್ಟು ಧನ್ಯತಾ ಭಾವವನ್ನು ತೋರ್ಪಡಿಸಿದ ನಂತರ ಅವನಿಂದ ಏನು ಬಯಸ್ತಾಳ ಅವಳು ಅಂದ್ರೆ ಮುಕ್ತಿಯನ್ನು ಬಯಸ್ತಾಳ. ಆ ಮುಕ್ತಿಯನ್ನು ಕೊಡಲು ನಿರಾಕರಿಸ್ತಾನ ಕಾಡಿ ಬೇಡಿ ಮುಕ್ತಿಯನ್ನು ಪಡ್ಕೊಂಡು ಇಹಲೋಕವನ್ನು ತ್ಯಜಿಸುವಂತಹ ಒಂದು ಕಥಾವಸ್ತುವೇ ಈ ನಮ್ಮ ಗೀತನಾಟಕ ಶಬರಿಯಾಗಿದೆ. ಅಂದರೆ ಏನು ಅಂದ್ರೆ ತನ್ನ ಜೀವನದುದ್ದಕ್ಕೂ ಕಾದಂತಹ ಒಂದು ಶಬರಿ ರಾಮನಿಂದ ಏನನ್ನು ಬಯಸ್ತಾಳ ಅಂತಂದರೆ ಮುಕ್ತಿಯನ್ನು ಬಯಸ್ತಾಳ. ಅದನ್ನು ಕೊಡಲು ನಿರಾಕರಿಸ್ತಾಳೆ. ನಾನು ಮರಣವನ್ನು ನಿನಗೆ ಕಾಣಿಕೆಯಾಗಿ ಕೊಡಬೇಕಾ ಅಂತ ರಾಮ ಹೇಳಿದ್ರು ಕೂಡ ಇದು ಮರಣ ಅಲ್ಲ, ಏನಪ್ಪ ಅಂತಂದ್ರೆ ಮುಕ್ತಿ ಪ್ರಭೋ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಹಾಗೆ ಮುಕ್ತಿಯನ್ನು ಪಡೆಯುವಂತಹ ಪಂಚಭೂತಗಳಲ್ಲಿ ಲೀನವಾಗುವಂಥ ಒಂದು ಅದ್ಭುತವಾದಂಥ ಒಂದು ಗೀತನಾಟಕ ಪ್ರಸ್ತುತ ಶಬರಿ ಎನ್ನುವಂಥದ್ದಾಗಿದೆ. ಇಲ್ಲಿ ನಾವು ಒಂದು ಸ್ವಲ್ಪ ಪಠ್ಯಾಧಾರ ಟಿಪ್ಪಣಿಯನ್ನು ಕೂಡ ಇಲ್ಲಿ ನೋಡಿಕೊಂಡು ಬರುವ. ಪಠ್ಯಾಧಾರ ಟಿಪ್ಪಣಿಯಲ್ಲಿ ಶಬರಿ, ನಾನು ನಿಮ್ಗಾಗಲೇ ಹೇಳಿದೆ, ಮತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಈತಳು ಯಾರ ಮಗಳು ಅಂದರೆ ಶಬರನ ಮಗಳು. ಒಬ್ಬ ಶಬರ ಯಾರು? ಬೇಡ. ಶಬರನಾದಂತಹ ಬೇಡನ ಮಗಳಾದಂಥವಳು ಯಾರು ಅಂದರೆ ಶಬರಿ ಮತಂಗ ಮುನಿಗಳ ಒಂದು ಶಿಷ್ಯೆ ಅಂತಂದರೆ ಶಬರಿ. ಮತಂಗರು ಯಾರು? ಬ್ರಹ್ಮರ್ಷಿ, ಇವರೊಬ್ಬರು ಋಷಿ. ಋಷಮುಖ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದಂಥವರು ಈ ಮತಂಗ ಮುನಿಗಳು. ವಾಲಿಯು ದುದುಂಬಿ ಎಂಬ ರಕ್ಕಸನನ್ನು ಕೊಂದು ಮದೋನ್ಮತ್ತನಾಗಿ ಕಳೆಬರವನ್ನು ಆಶ್ರಮಕ್ಕೆ ಏರಿಸಿದಾಗ ವಾಲಿ ಸುಗ್ರೀವ ಇಬ್ಬರು ವಾನರ ಸೈನ್ಯದ ಇವರು ನಾಯಕರು. ಅದರೊಳಗೆ ವಾಲಿ ಏನು ಮಾಡಿರ್ತಾನ ಅಂತಂದ್ರೆ ದುದುಂಬಿ ಎನ್ನುವಂಥ ಒಬ್ಬ ರಾಕ್ಷಸನನ್ನು ಕೊಂದು ಮದೋನ್ಮತ್ತನಾಗಿ ಒಂದು ಸಂತೋಷದಲ್ಲಿ ತನ್ನನ್ನೇ ತಾನು ಮರೆತು ಆ ಕಳೆಬರವನ್ನು ಎಲ್ಲಿ ಹೋಗಿದ್ದಾನ ಅಂತಂದ್ರೆ ಈ ಮತಂಗ ಮುನಿಗಳ ಆಶ್ರಮದ ಕಡೆ ಎಸೆದು ಬಿಡ್ತಾನ. ನೋಡ್ರಿ, ಮದೋನ್ಮತ್ತನಾದಂತಹ ಕಳೆಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಂಡಿತು. ಋಷ್ಯಾಶ್ರಮ ಸತ್ತಂತಹ ಹೆಣವನ್ನು ಒಗೆದುಬಿಟ್ಟಾಗ ಅದೇನಾಗ್ತೈತಿ? ಮಲಿನಗೊಳ್ತೈತಿ, ಕಲುಷಿತವಾಗ್ತೈತಿ. ಕೋಪಗೊಂಡಂತಹ ಆ ಒಂದು ಋಷಿಮುನಿಗಳು ಏನು ಮಾಡ್ತಾರಂತ, ಇದರಿಂದ ಕ್ಷುದ್ರನಾದಂಥ ಮತಂಗ ಮುನಿಯು ವಾಲಿಯು ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸಿದನು. ಇದರಿಂದ ಇವನ ಹೇಯ ಕೃತ್ಯದಿಂದ ಕೋಪಗೊಂಡಂತಹ ಈ ಮತಂಗ ಮುನಿಗಳು ಏನನ್ನ ಶಾಪ ಕೊಡ್ತಾರ ಅಂತಂದ್ರೆ, ವಾಲಿ ಆಶ್ರಮವನ್ನು ಪ್ರವೇಶಿಸಿದ್ದೇ ಆದರೆ ಅವನಿಗೆ ಸಾವು ಸಂಭವಿಸಲಿ ಎಂಬಂತಹ ಒಂದು ಶಾಪವನ್ನು ಕೊಡ್ತಾರೆ. ಹಾಗಾಗಿ ಏನಾಗ್ತೈತೆ ಅಂದ್ರೆ ಭಯಗ್ರಸ್ತನಾದಂತಹ ವಾಲಿಯಿಂದ ಭಯಗ್ರಸ್ತನಾದಂತಹ ಸುಗ್ರೀವ ಅವನು ಕೂಡ ಇಲ್ಲೇ ಬಂದು ಇರ್ತಾನೆ. ಎಲ್ಲಿರ್ತಾನ ಅಂತಂದ್ರೆ ಮತಂಗ ಮುನಿಗಳ ಆಶ್ರಮದಲ್ಲೇ ಇರ್ತಾನ. ಅದ್ರ ಜೊತೆಗೆ ಅವಳು ಶಬರಿಯು ಕೂಡ ಅಲ್ಲೇ ಇರ್ತಾಳ. ಹಾಗಾದ್ರೆ ವಾಲಿಯಿಂದ ಭಯಗ್ರಸ್ತನಾದಂಥ ಸುಗ್ರೀವ ಎಲ್ಲಿ ಬಂದು ಏನಪ್ಪ ನೆಲೆಯನ್ನು ಪಡಿತಾನ ಅಂತಂದ್ರೆ ಈ ಮತಂಗ ಮುನಿಗಳ ಆಶ್ರಮದಲ್ಲಿ ಬಂದು ನೆಲೆಯನ್ನು ಪಡಿತಾನ ಅನ್ನುವಂಥ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ ಮಕ್ಕಳ. ನೆಕ್ಸ್ಟ್
ಭೂಮಿ ಜಾತೆ. ನಿಮ್ಗೆಲ್ಲ ಗೊತ್ತು ಭೂಮಿ ಜಾತೆ ಯಾರು? ಸೀತೆ. ಹೌದಾ? ಜನಕ ಮಹಾರಾಜನು ಭೂಮಿಯನ್ನು ಅಗೆಯುವಾಗ ಏನಪ್ಪ ಅಂದ್ರೆ ಸಿಕ್ಕಂತಹ ಒಂದು ಮಗುವೆ ಯಾರು? ಸೀತೆ. ಅವಳೇ ಭೂಮಿ ಜಾತೆ. ಭೂಮಿ ಜಾತಿ ಅಂದ್ರೆ ಭೂಮಿಯ ಮಗಳು. ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೆ ಸೀತೆ. ಹೀಗಾಗಿ ಸೀತೆಗೆ ನಾವೇನಂತೀವಿ ಅಂದ್ರೆ ಭೂಮಿ ಜಾತೆ ಅಂತ ಕೂಡ ಕರಿತೀವಿ. ಚಿತ್ರಕೂಟ ಪರ್ವತ, ಇದು ಒಂದು ಪರ್ವತ. ಉತ್ತರ ಭಾರತದ ಪಯೋಷ್ಣಿ ನದಿಯ ದಂಡದಲ್ಲಿರುವಂತಹ ಒಂದು ಪರ್ವತ ಯಾವುದು ಅಂದ್ರೆ ಚಿತ್ರಕೂಟ ಪರ್ವತ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು. ನೋಡ್ರಿ, ಅಯೋಧ್ಯೆಯ ಪಟ್ಟವನ್ನು ಕಟ್ಟಿಸ್ಕೋಬೇಕಾದಂತಹ ರಾಮನ ಸಕಲ ಸಿದ್ಧತೆಗಳೆಲ್ಲ ನೆರವೇರುತ್ತವು. ಆದ್ರ ಮಂಥರೆಯ ಮಾತನ್ನು ಕೇಳಿದಂತಹ ಕೈಗೆ ಆ ಒಂದು ಪಟ್ಟ ಕಟ್ಟುವ ಕಾರ್ಯವನ್ನು ನಿಲ್ಲಿಸಿಬಿಡ್ತಾಳೆ. ಆಗ ತಂದೆಯು ತನ್ನ ತಾಯಿಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ರಾಮನನ್ನು ಹೆಂಡತಿಯನ್ನು ಕರ್ಕೊಂಡು ವನವಾಸಕ್ಕೆ ಹೋಗ್ತಾನೆ. ಜೊತೆಗೆ ಲಕ್ಷ್ಮಣನು ಕೂಡ ಇರ್ತಾನೆ. ವನವಾಸಕ್ಕೆಂದು ಮನೆಯನ್ನು ತೊರೆದು ಫಸ್ಟ್ ಹೋಗಿ ಆಶ್ರಮವನ್ನು ಕಟ್ಕೊಂಡಿದ್ದು ಎಲ್ಲಿ ಅಂತಂದ್ರೆ ಇದೇ ಪಯೋಷ್ಣಿ ನದಿಯ ದಂಡೆ ಮೇಲಿರುವಂಥ ಚಿತ್ರಕೂಟ ಪರ್ವತದಲ್ಲಿ ಫಸ್ಟ್ ತನ್ನ ಬೀಡನ್ನು ಅಲ್ಲೇ ಬಿಡ್ತಾನೆ. ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದುಕೊಂಡನು. ಭರತನು ನಿನ್ನ ಅಗಲಿಕೆಯಿಂದ ತುಂಬ ನೋವಾಗೈತಿ ಅಪ್ಪ ಅಂತ ಹಾಸಿಗೆಡ್ಬಿಟ್ಟಾರು, ನೀನು ಬರಲೇಬೇಕು, ನೀನು ಬರಲಿಲ್ಲ ಅಂದ್ರೂ ಅಷ್ಟಾಯ್ತು, ನಿನ್ನ ಪಾದಕಿಗಳನ್ನಾದರೂ ಕೂಡ ಅವನ್ನೇವದ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನೀನೇ ಇದೆಯಾ ಅನ್ನುವಂಥ ಭಾವಿಸಿಕೊಂಡು ನಾನು ರಾಜ್ಯಭಾರ ಮಾಡ್ತೀನಿ ಅನ್ನುವಂತಹದ್ದೊಂದು ಸನ್ನಿವೇಶ ಬಂದು ಆ ಪಾದಕಿಗಳನ್ನು ಪಡ್ಕೊಂಡಂಥ ಸ್ಥಳ ಯಾವುದು ಅಂದ್ರೆ ಈ ಚಿತ್ರಕೂಟ ಪರ್ವತ. ದಶರಥ ನಿಮ್ಗೆಲ್ಲರಿಗೂ ಗೊತ್ತು, ಅಯೋಧ್ಯೆಯ ಅರಸ. ದಶರಥ ಅಯೋಧ್ಯೆಯ ಅರಸ. ಈತನ ಮಕ್ಕಳು ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು. ಈತನ ಹೆಂಡತಿಯರು ಕೌಶಲ್ಯೆ, ಆಮೇಲೆ ಸುಮಿತ್ರೆ ಮತ್ತು ಕೈಕೇಯಿ. ಈತನ 3 ಜನ ಮಡದಿಯರು. ಸೌಮಿತ್ರಿ ದಶರಥನ 2ನೇ ಪುತ್ರಿ. ಸೌಮಿತ್ರೆ ದಶರಥನ 2ನೇ ಪುತ್ರಿ ಸುಮಿತ್ರೆ. ಸುಮಿತ್ರೆಯ ಮಗ ಸೌಮಿತ್ರಿ. ಲಕ್ಷ್ಮಣನಿಗೆ ಏನಂತೀವಿ ಅಂದ್ರೆ ಸೌಮಿತ್ರಿ ಅಂತ ಕರಿತೀವಿ. ಸುಮಿತ್ರೆಯ ಮಗನು ಈತನಾಗಿದ್ದರಿಂದ ದಶರಥನ 2ನೇ ಹೆಂಡತಿಯಾದಂಥ ಸುಮಿತ್ರೆಯ ಮಗನು ಲಕ್ಷ್ಮಣನಾಗಿದ್ದರಿಂದ ಅವನಿಗೇನಂತ ಕರೀತಾರೆ ಅಂದ್ರೆ ಸೌಮಿತ್ರಿ ಅಂತ ಕರೀತಾರೆ. ಧನು, ಈತ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ. ಧನು ಯಾರು? ಇದೊಬ್ಬ ರಾಕ್ಷಸ. ಈತ ಹಿಂದನ ಜನ್ಮದಲ್ಲಿ ವಿಶ್ವಾಸವಸು ಎಂಬ ಗಂಧರ್ವನಾಗಿದ್ದ. ಈತ ಸ್ಥೂಲಸಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ. ಹಿಂದಿನ ಜನ್ಮದೊಳಗೆ ಇವನೇನಾಗಿದ್ದ ಅಂದ್ರೆ ಗಂಧರ್ವನಾಗಿದ್ದ. ಗಂಧರ್ವನಾದ ಗಾಳಿ ಜನಿಸಿದ ಒಬ್ಬ ವ್ಯಕ್ತಿ ಗಂಧರ್ವನಾಗಿದ್ದ. ಈತ ಸ್ಥೂಲಸಿರನೆಂಬ ಮುನಿಯನ್ನು ಒಬ್ಬ ವ್ಯಕ್ತಿಯನ್ನು ಅಪಮಾನಿಸಿದ್ದರಿಂದ ಇವನೇನಾಗ್ಬಿಡ್ತಾನ ಅಂತಂದ್ರೆ ರಾಕ್ಷಸನಾಗಿ ಜನಿಸ್ತಾನ. ಒಮ್ಮೆ ಇಂದ್ರನ ವಜ್ರಾಯುಧ ಪ್ರಹಾರದಲ್ಲಿ ಇವನ ಮುಖ ಕುಸಿದು ಹೊಟ್ಟೆ ಒಳಗೆ ಸೇರಿಕೊಂಡಿತು. ಇಂದ್ರನು ಮಾಡಿರುವಂಥ ಒಂದು ವಜ್ರಾಯುಧ ಪ್ರಹಾರದಲ್ಲಿ ಮುಖ ಹೋಗಿ ಎಲ್ಲಿ ಸೇರ್ಕೊಂಡಿತ್ತು ಅಂದ್ರೆ ಈ ಕಬಂಧ ರಾಕ್ಷಸನ ಮುಖ ಎಲ್ಲಿ ಸೇರ್ಕೊಂಡಿತ್ತು ಅಂದ್ರೆ ಹೊಟ್ಟೆ ಒಳಗೆ ಸೇರ್ಕೊಂಡು ಬಿಟ್ಟಿತ್ತು. ಹಾಗಾಗಿ ಈತನಿಗೆ ಕಬಂಧನಿಗೆ ಉದರ ಮುಖ ಎಂಬಂತ ಹೆಸರು ಇತ್ತು. ಇವನ ಶಾಪ ಏನಾಯ್ತು ಅಂತಂದ್ರೆ ಈ ರಾಮ ಲಕ್ಷ್ಮಣರು ಯಾವಾಗ ಇವನ ಹತ್ರ ಬಂದ್ರೋ ಅವಾಗ ಇವನ ಶಾಪ ಏನಾಯ್ತು ಅಂದ್ರೆ ವಿಮೋಚನೆ ಆಯಿತು. ವಿಮೋಚನೆಗಾಗಿ ಒಳಗಾಗಿ ಶಬರಿಯ ವೃತ್ತಾಂತವನ್ನು ಶ್ರೀರಾಮನಿಗೆ ತಿಳಿಸ್ತಾನ. ಹೌದಾ? ಶಬರಿಯಲ್ಲಿದ್ದಾಳ, ನೀವು ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗ್ರಿ, ಶಬರಿಯಲ್ಲಿ ಸಿಗ್ತಾಳ. ಸುಗ್ರೀವನಲ್ಲಿ ನೀವು ಸಖ್ಯವನ್ನ ಮಾಡಿ, ಸುಗ್ರೀವನಲ್ಲಿ ನೀವು ಗೆಳತನವನ್ನ ಮಾಡಿ ನೀವೇನನ್ನ ಪಡಿಬಹುದು ಅಂತಂದ್ರ ಸೀತೆಯನ್ನ ಪಡಿಬಹುದು ಅನ್ನುವಂಥ ಸಲಹೆಯನ್ನು ಯಾರು ಕೊಡ್ತಾರ ಅಂತಂದ್ರ ಧನು ಮಹರ್ಷಿ ಯಾರಿಗೆ ಕೊಡ್ತಾನಂದ್ರೆ ಶ್ರೀರಾಮ ಲಕ್ಷ್ಮಣರಿಗೆ ಕೊಡ್ತಾನ. ಈತನ ಮೂಲ ಹೆಸರು ಕಬಂಧ. ಈತನಿಗೆ ಏನಂತಂದ್ರೆ ಉದರಮುಖ ಅನ್ನುವಂಥ ಹೆಸರಿತ್ತು. ಆ ಉದರಮುಖ ಅನ್ನುವಂಥ ಶಾಪ ವಿಮೋಚನೆ ಆಗಿತ್ತು ಯಾರಿಂದ ಅಂದ್ರೆ ಶ್ರೀರಾಮ ಲಕ್ಷ್ಮಣರಿಂದ ಅನ್ನುವಂತಹ ಒಂದು ಏನಪ್ಪಾ ಸನ್ನಿವೇಶವಂತ ಒಂದು ಮೂಲ ಕಥೆಯನ್ನು ನಾವೇ ತಿಳ್ಕೊತೀವಿ. ಜೊತೆಗೆ ಶಬರಿಯು ಒಂದು ಮತಂಗ ಆಶ್ರಮದಲ್ಲಿದ್ದಾಳ. ಜೊತೆಗೆ ಅಲ್ಲಿ ಸುಗ್ರೀವನು ಅದನ್ನ ಸುಗ್ರೀವನಲ್ಲಿ ನೀವು ಸಖ್ಯ ಮಾಡುವುದರಿಂದ ಯಾರನ್ನು ಮರಳಿ ಪಡ್ಕೋಬಹುದು ಅಂತಂದ್ರೆ ಸೀತೆಯನ್ನು ಪಡ್ಕೋಬಹುದು ಅನ್ನುವಂಥ ಸಲಹೆಯನ್ನು ಕೂಡ ಯಾರು ಕೊಡ್ತಾರ ಅಂತಂದ್ರೆ ಈ ಕಬಂಧರ ಧನು ಮಹರ್ಷಿ ಕೊಡ್ತಾನ. ಜಟಿಲ ಕಬರಿ ಅಂತಂದ್ರೆ ಜಟಿಲ ಅಂದ್ರೆ ಜಡೆ ಆಕಾರದ, ಕಬರಿ ಅಂದ್ರೆ ಪುರ್ರಬ. ಜಡೆಯಾಕಾರದ ಪುರ್ಬನ್ನು ಉಳ್ಳವಳು ಯಾರು ಅಂತಂದ್ರೆ ಶಬರಿ. ಮೇಳದವರು ನಾಟಕದಲ್ಲಿ ಹಾಡುಗಳನ್ನು ಹಾಡುವುದಕ್ಕಾಗಿ ಇರುವಂತಹ
ರಂಗದಲ್ಲಿ ಸ್ಥಾನ ಕಾಣಿಸ್ಕೋಬಹುದು ಅಥವಾ ರಂಗದಲ್ಲಿ ಬಿಟ್ಟು ಆಚೆನೇ ಇರ್ಬೋದು ಇವರು. ಆದ್ರೆ ಏನಪ್ಪಾ ಅಂದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ಹಾಡನ್ನು ಹಾಡುವವರು ಇರುವಂಥ ಒಂದು ವಾದ್ಯಗಳನ್ನು ನುಡಿಸುವವರಿಗೆ ಏನಂತೀವಿ ಅಂದ್ರೆ ಮೇಳದವರು ಅಂತ ಕರಿತೀವಿ. ಬಲವಂತು ಅಂದ್ರೆ ಏನು ನೋಡ್ರಿ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ತುಳಸಿ ಕಟ್ಟಿನೇ ಇರಲಿ, ಏನೇ ಇರಲಿ, ಅದನ್ನೇನು ಅಂದ್ರೆ ಬಲವಂತು ಅಂದ್ರೆ ಅವುಗಳು ನಮ್ಮ ಬಲಕ್ಕೆ ಬರುವ ಹಾಗೆ ಪ್ರದಕ್ಷಿಣೆ ಹಾಕಿರೋದಕ್ಕೆ ಏನಂತೀವಿ ಅಂದ್ರೆ ಬಲವಂತು ಅಂತೀವಿ. ಅವುಗಳೇನಾದ್ರೂ ನಮ್ಮ ಎಡಭಾಗಕ್ಕೆ ಬರುವಂತ ಪ್ರದಕ್ಷಿಣೆ ಹಾಕಿದೆ ಅಂದ್ರೆ ಎಡವಂತು ಅಂತೀವಿ. ಇಲ್ಲಿ ಬಲವಂತು ಏನಾಗ್ತೈತಿ ಅಂದ್ರೆ ಒಳ್ಳೆಯದು. ಆಮೇಲೆ ಇದು ಪ್ರದಕ್ಷಿಣ ಅಂತಾರ, ಎಡವಂದು ಅಪ್ರದಕ್ಷಿಣ ಅಂತಾರ. ಹಾಗಾದ್ರೆ ದೇವರಿಗಾಗಲಿ, ತುಳಸಿ ಕಟ್ಟೆಗಾಗಲಿ, ಕಾಮಧೇನು ಕಲ್ಪವೃಕ್ಷಗಳಿಗಾಗಲಿ ಅವುಗಳು ನಮ್ಮ ಬಲಭಾಗಕ್ಕೆ ಬರೆಯುವಂತೆ ನಾವೇನು ಮಾಡಬೇಕು, ಸುತ್ತುವರಿಬೇಕು. ಇದಕ್ಕೇನಂತೀವಿ ಅಂದ್ರೆ ಬಲವಂತು ಅಂತ ಕರಿತೀವಿ. ಪರ್ಣಶಾಲೆ ಎಲೆಗಳಿಂದ ಮೇಲ್ಚಾವಣಿ ನಿರ್ಮಿಸಿರುವ ಕುಟೀರ. ಮೇಲಿನ ಚಾವಣಿ ಹೇಗಿರುತ್ತೆ ಅಂದ್ರೆ ಎಲೆಗಳಿಂದ ನಿರ್ಮಿಸಿರುವಂತಹ ಒಂದು ಚಾವಣಿಯದಾಗಿರ್ತೈತಿ. ಬಿದಿರುಗಳಿರಂಗಿಲ್ಲ, ಹುಲ್ಲುಗಳು, ಗರಿಕೆಗಳು ಯಾವುದರ ಎಲೆಗಳಿಂದ ನಿರ್ಮಿಸಿರುವಂತಹ ಒಂದು ಇದಕ್ಕೆ ಮೇಲ್ಚಾವಣಿಗೆ ಏನಂತೀವಿ ಅಂದ್ರೆ ಪರ್ಣಶಾಲೆ ಅಂತ ಕರಿತೀವಿ. ಇಷ್ಟು ಇಲ್ಲೇನೈತಿ ವಿದ್ಯಾರ್ಥಿಗಳ ಪಠ್ಯಾಧಾರ ಟಿಪ್ಪಣಿ ಐತಿ. ನಾವು ಇನ್ನು ನಾಟಕದ ಪ್ರವೇಶವನ್ನು ಮಾಡೋಣ. ಗದ್ಯ ಪಾಠ 2 ಶಬರಿ ಪ್ರವೇಶ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತ ಇವುಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಏನಪ್ಪ ಅಂದ್ರೆ ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಕಾವ್ಯಗಳಲ್ಲಿ ನಾಟಕ ಏನಾಗಿರುವುದು, ಎಲ್ಲರಿಗೆ ಮನಮುಟ್ಟುವಂತಹದ್ದು, ಮನೋಹರವಾಗಿರುವುದು, ಮನಸ್ಸಿಗೆ ಆನಂದವನ್ನು ನೀಡುವಂಥದ್ದು. ಈ ಒಂದು ನಾಟಕದಲ್ಲಿ ಏನೇನಿರ್ತೈತಿ ಅಂದ್ರೆ ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತ. ಅಭಿನಯ, ದೃಶ್ಯ, ಸಂಗೀತ, ಸಂಭಾಷಣೆ ಇವುಗಳೆಲ್ಲವೂ ಇರ್ತವು. ಜೊತೆಗೆ ಪ್ರೇಕ್ಷಕರಿಗೆ ಆನಂದವನ್ನು ಉಂಟು ಮಾಡ್ತಾವೆ. ಈ ಅಭಿನಯ, ದೃಶ್ಯ ಇವುಗಳೆಲ್ಲದರಿಂದ ಪ್ರೇಕ್ಷಕರಿಗೆ ಏನು ಮಾಡ್ತೈತಿ, ಆನಂದವನ್ನು ನೀಡ್ತೈತಿ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದು. ನಾಟಕ ನಾನು ಹೇಳಿದೆ, ನಾನು ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ, ಐತಿಹಾಸಿಕ ನಾಟಕ, ಕೌಟುಂಬಿಕ ನಾಟಕ, ಧಾರ್ಮಿಕ ನಾಟಕಗಳಲ್ಲಿ ಇವೆಲ್ಲ ನಾಟಕ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದಾಗಿದೆ. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ. ಗದ್ಯನೂ ಉಂಟು, ಪದ್ಯನೂ ಉಂಟು, ಆದರೆ ಗೀತೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಹಾಗಾಗಿ ಈ ನಾಟಕಗಳಿಗೆ ಏನಂತೀವಿ ಅಂದ್ರೆ ಗೀತ ನಾಟಕಗಳು ಅಂತ ಕರಿತೀವಿ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ. ಇಲ್ಲಿ ಕಥೆಗಳಿಗೆ ಪೂರಕವಾಗಿ ಮೇಳದವರು ಕೂಡ ಏನ್ ಮಾಡ್ತಾರಂದ್ರೆ ಹಾಡನ್ನ ಹಾಡುವುದು. ಇದೇನಾಗ್ತೈತಿ ಅಂದ್ರೆ ಇದು ಒಂದು ಗುಣ ನಾಟಕದ ಅವಿಭಾಜ್ಯ ಅಂಗವಾಗಿ ತೋರ್ತೈತಿ. ರಾಮಾಯಣ, ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು. ರಾಮಾಯಣ, ಮಹಾಭಾರತ ಪ್ರಸಿದ್ಧ ಕಾವ್ಯಗಳು. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ಎಷ್ಟೊಂದು ಕೃತಿಗಳು ಬಂದವಲ್ವಾ. ಕುಮಾರವ್ಯಾಸ ಭಾರತವಾಗಿರ್ಬೋದು, ಜೈಮಿನಿ ಭಾರತವಾಗಿರ್ಬೋದು, ಶ್ರೀ ರಾಮಾಯಣ ದರ್ಶನಂ ಆಗಿರ್ಬೋದು, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಆಗಿರ್ಬೋದು. ಇವೆಲ್ಲ ಏನು ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ ಕಥೆಯಿಂದ ಪ್ರೇರಿತವಾಗಿರುವಂಥ ಹಲವಾರು ಕಥೆಗಳು. ಅವುಗಳಲ್ಲಿ ಗೀತ ನಾಟಕಗಳು ಜನಪ್ರಿಯವಾಗಿವೆ. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾದ ಗೀತ ನಾಟಕ ಸಂಭಾಷಣೆಯುಕ್ತವಾಗಿರುವುದು. ಸಾಹಿತ್ಯನೂ ಉಂಟು, ಸಂಗೀತನೂ ಉಂಟು, ಜೊತೆಗೆ ಸಂಭಾಷಣೆನೂ ಉಂಟು. ಸಾಹಿತ್ಯ, ಸಂಗೀತ, ಸಂಭಾಷಣೆಗಳಿಂದ ಗೀತ ನಾಟಕ ಕೂಡಿದೆ. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತ ನಾಟಕದಾಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಅಲ್ಲಿ ಏನಪ್ಪ ಅಂದ್ರೆ ಹಿರಿಮೆಗಳು ಉಂಟು, ಅದರದ್ದೇ ಆದಂಥ ಮಹತ್ವ ಉಂಟು ಪ್ರತಿಯೊಂದು ಪಾತ್ರಗಳು. ಜೊತೆಗೆ ಏನು ಅಂದ್ರೆ ಪ್ರತಿಯೊಂದು ಪಾತ್ರಗಳಿಗೆ ಸ್ಪಂದಿಸುವಂಥ ಗುಣ, ಸಂವೇದನಾಶೀಲತೆ ಅಂತೀವಿ. ಪ್ರತಿಯೊಂದು ಪಾತ್ರಕ್ಕೂ ಸ್ಪಂದಿಸುವ ಗುಣಗಳು ಉಂಟು. ಹಾಗಾಗಿ ಈ ಗೀತ ನಾಟಕಗಳು ಏನಾಗಿವೆ ಅಂದ್ರೆ ಪ್ರಸಿದ್ಧಿಯನ್ನು ಪಡ್ಕೊಂಡವು. ನಾಟಕದ ಪ್ರವೇಶವನ್ನು ಮಾಡೋಣ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಚೀರ ಕೃಷ್ಣಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡ್ರಿ, ಮತಂಗಾಶ್ರಮದಲ್ಲಿ ಏನಾಗಿದ್ದಾಳೆ, ಶಬರಿ ಹಂಬಲಗೊಂಡಿದ್ದಾಳೆ ಅಂದ್ರೆ ಏನಂದ್ರೆ ಕಾತರಿಸ್ತಾ ಇದ್ದಾಳೆ, ಕಾತರದಿಂದ ಕಾಯ್ತಾ ಇದ್ದಾಳೆ. ಶ್ರಮಣಿಯಂತೆ ರೂಪ, ನೋಡೋದಕ್ಕೆ ಹೇಗಿದ್ದಾಳೆ ಅಂತಂದ್ರ ಅವಳು ಒಬ್ಳು ತಪಸ್ವಿನಿಯಂತೆ ಕಾಣ್ತಾಳೆ. ಶ್ರಮಣಿ ಅಂದ್ರೆ ತಪಸ್ವಿನಿಯಂತೆ ರೂಪ, ವೃದ್ಧೆ ವಯಸ್ಸಾದವಳು. ಚೀರ ಕೃಷ್ಣ ಜಿನಾಂಬರೆ ಏನು ಅಂದ್ರೆ ಬಿಳಿಯ ವಸ್ತ್ರ ಬಿಳಿಯ
ಕುತ್ಕೊಂಡಂಥ ಬಟ್ಟೆ ಹೇಗೈತಿ, ಬಿಳಿಯ ಬಟ್ಟೆ. ಆ ಬಟ್ಟೆಯ ಮೇಲೆ ಯಾವ ಚಿತ್ರಣಗಳಿವೆ ಅಂದ್ರೆ ಏನು ಚಿಗರೆ ಮತ್ತು ಜಿಂಕೆಗಳ ಒಂದು ಚಿತ್ರಣವಿದೆ. ಏನಿದೆ? ಜಿಂಕೆಗಳ ಒಂದು ಚಿತ್ರಣವಿದೆ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಿದ್ದಾಳೆ. ನೋಡುವುದಕ್ಕೆ ಹೇಗೆ ಕಾಣ್ತಿದ್ದಾಳೆ ಅಂದರೆ ಬುದ್ಧಿಹೀನಳಂತೆ. ಬುದ್ಧಿನೇ ಇಲ್ಲೇನಪ್ಪ ಇವಳಿಗೆ, ಒಂಥರ ಹುಚ್ಚಿನೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾಳೆ. ಜಟಿಲಾದ ಜಡೆಯನ್ನು ಕಟ್ಕೊಂಡಿದ್ದಾಳೆ. ವಯಸ್ಸಾದಂಥ ಮುದುಕಿ, ತಪಸ್ವಿ ಅಂತ ಇರುವವಳು, ಕೃಷ್ಣ ಜಿನಾಂಬರೆ, ಕ್ಷೀರಕೃಷ್ಣ ಜಿನಾಂಬರೆ ಆಗಿದ್ದಂಥವಳು ನೋಡುವುದಕ್ಕೆ ಹೇಗೆ ಕಾಣಿಸ್ತಿದ್ದಾಳೆ? ಹುಚ್ಚಿಯಂತೆ, ಬುದ್ಧಿಹೀನಳಂತೆ ಕಾಣಿಸ್ತಾ ಇದ್ದಾಳೆ. ಶಬರಿ: ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನಂದೈ ತರುವೆ. ನಾ ನಿಂತಲ್ಲಿ ನಿಂತೀನಿ, ರಾಮ ನೀನೆಂದು ಬರುವೆ. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈ ತರುವೆ. ನೀನೆಲ್ಲಿಹುದೋ ನಾನಲ್ಲಿಯೇ, ನೀ ಎಲ್ಲದಿ ಅಂತ ನನಗೆ ಗೊತ್ತಿಲ್ಲ. ನಿನ್ನೆಡೆಗೈದುವ ಬಳಿಯನರಿಯೇ, ನೀನೆಲ್ಲದಿ ಅಂತ ಗೊತ್ತಿಲ್ಲ. ನಿನ್ನಲ್ಲಿಗೆ ಬರುವಂಥ ದಾರಿನೂ ಕೂಡ ನನಗೆ ಗೊತ್ತಿಲ್ಲ. ನಿನ್ನೆಡೆಗೈದುವ ಬಳಿಯನರಿಯೇ, ನೀ ಬಹೆ ಎನ್ನುವ ನೆಚ್ಚಿನೋಳು, ನಾನಿಹೆ ಬಯಕೆಯ ಹುಚ್ಚಿನೋಳು. ನಿಂತಲ್ಲಿಯೇ ನಾ ನಿಂತಿರುವೆ. ನೀನು ಬಂದೇ ಬರ್ತೀಯ ಅನ್ನುವಂಥ ಒಂದು ಬಯಕೆಯ ಹುಚ್ಚಿನೋಳು, ನಾನು ನಿಂತಲ್ಲೇ ನಿಂತಿರುವೆ, ರಾಮ ನೀನೆಂದು ಬರುವೆ. ನೀನು ಬಂದೇ ಬರ್ತೀಯ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾನು ಇದ್ದೀನಿ, ರಾಮ ನೀನೆಂದು ಬರುವೆ ಅಂತ ಹೇಳ್ತಾಳೆ. ನೆಕ್ಸ್ಟು ಶಬರಿ ಮನದೊಳಕ್ಕೆ ಹೋಗುವಳು, ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಹೀಗೆ ಹಾಡ ಹೇಳ್ತಾ ನಿಂತಲ್ಲೇ ನಾನು ನಿಂತಿರುವೆ, ರಾಮ ನೀನೆಂದೈ ತರುವೆ. ನೀನೆಲ್ಲಿಹುದೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯನರಿವೆ. ನೀ ಬಹೆ ಎನ್ನುವ ನೆಚ್ಚಿನೋಳು, ನಾನೇಹ ಬಯಕೆಯ ಹುಚ್ಚಿನೋಳು ಅಂತ ಹೀಗೆ ಹಾಡವನ್ನು ಹೇಳ್ತಾ ಏನು ಮಾಡ್ತಾಳೆ ಅಂದರೆ ಶಬರಿ ಕಾಡಿನೊಳಗೆ, ಇದು ಏನಪ್ಪ ಅಂದ್ರೆ ಪರ್ಣಶಾಲೆ ಒಳಗೆ ಶಬರಿ ಬಣದೊಳಗೆ ಹೋಗ್ತಾಳೆ. ರಾಮ ಲಕ್ಷ್ಮಣರಿಬ್ಬರು ಪ್ರವೇಶಿಸ್ತಾರೆ. ಆ ಒಂದು ಆಶ್ರಮಕ್ಕೆ ರಾಮ ಲಕ್ಷ್ಮಣರಿಬ್ಬರು ಆಗಮನವನ್ನು ಮಾಡ್ತಾರೆ. ರಾಮ: ದೊರೆವಳೆ ಸೀತೆ, ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮಕಾಮ ಕಲ್ಪಲತೆ. ಶಬರಿಗೆ ರಾಮನ ಚಿಂತೆ, ರಾಮನಿಗೆ ಸೀತೆಯ ಚಿಂತೆ. ಅವರವರ ಚಿಂತೆ ಅವರಿಗೆ ಅಲ್ವಾ? ಹಂಗಾಗಿತ್ತು ಅವರವರ ಚಿಂತೆ ಅವರಿಗೆ. ರಾಮನನ್ನ ಕಾಣುವುದೇ ಜೀವನದ ಏಕೈಕ ಗುರಿ ಅಂತ ಅನ್ಕೊಂಡವಳು ಶಬರಿ. ಕಳ್ಕೊಂಡಂತ ಸೀತೆಯ ಧ್ಯಾನದಲ್ಲಿರುವವನು ರಾಮ. ನೋಡ್ರಿ ಹೇಳ್ತಾರ, ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮಕಾಮ ಕಲ್ಪಲತೆ. ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ. ಹೌದಾ? ಭೂಮಿಯಲ್ಲಿ ಹುಟ್ಟಿದಂಥ ಮಗಳು, ಭೂಮಿಯ ಮಗಳು ಅವಳು, ನನ್ನ ಮನದ ಬಯಕೆಯ ಬಳ್ಳಿಯಂತಿರುವವಳು, ನನ್ನ ಜೀವನದ ಅರ್ಧಾಂಗಿನಿಯವಳು. ಆಮೇಲೆ ದೊರೆವಳೆಯ ಚಿಲುವೆ, ಆ ಸುಂದರಿ ನನಗೆ ಸಿಗುವಳೆ. ಎರೆವೆ ಗಿರಿವನವೇ ಬೇಡಿರಿ. ನಿಮ್ಗೆಲ್ಲರಿಗೆ, ಗುಡ್ಡಗಳಿಗೆ ಬೆಟ್ಟಗಳಿಗೆ ಎಲ್ಲರಿಗೂ ನಿಮ್ಮನ್ನು ನಮಸ್ಕರಿಸ್ತೀನಿ, ಹೇಳಿರಿ ನಮ್ಗೆ ಸಿಗ್ತಾಳ. ದೊರೆವಳೆ ಸಿಗ್ತಾಳ ಅವಳು ನನಗೆ ಅನ್ನುವಂಥದ್ದನ್ನು ಹೇಳ್ತಾಳೆ. ಅವಳ ನೆಲೆಯ ಯಾರು ಅರಿಯಿರಿ, ಹೇಳಿ ಎನ್ನರಸಿ ದೊರೆವಳೆ. ಅವಳು ಎಲ್ಲಿದ್ದಾಳಂತ ನಿಮ್ಗೆ ಯಾರಾದ್ರಿಗೆ ಗೊತ್ತಾ? ಹೇಳಿ, ನನ್ನ ಅರಸಿ ಎಲ್ಲಿದ್ದಾಳಂತ ನಿಮ್ಗೆ ಯಾರಾದ್ರಿಗೆ ಗೊತ್ತಾ? ಕಳ್ಕೊಂಡವ್ರನ್ನೋ ಕಳ್ಕೊಂಡವ್ರಿಗೆ ಗೊತ್ತಂತೆ. ಹೌದಾ? ಏನು ಅಂದರೆ ಇಡೀ ಬೆಟ್ಟಗಳಿಗೆ, ಗುಡ್ಡಗಳಿಗೆ ಎಲ್ಲರಿಗೆ ವಿನಂತಿಸ್ಕೊಳ್ತಾ ಇದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ. ರಾಮ ನನ್ನ ದೊರೆವಳೆ, ಆತ್ಮ ಕಾಮ ಕಲ್ಪಲತೆ, ದೊರೆವಳೆ, ಭೂಮಿ ಜಾತೆ ಅನ್ನುವಂತಹ ಒಂದು ತನ್ನ ಮನದ ದುಃಖವನ್ನು, ಅಳಲನ್ನು ಯಾರ ಹತ್ರ ತೋಡ್ಕೊಳ್ತಾ ಇದ್ದಾನೆ ಅಂದರೆ ಪ್ರಕೃತಿ ಮುಂದೆ ತೋಡ್ಕೊಳ್ತಾ ಇದ್ದಾನೆ. ಎನ್ನರಸಿ ದೊರೆವಳೆ, ಈ ಬೇಟೆ ಕೆಡದಲ್ಲ, ಎನ್ನದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ, ಹಾ 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 ಅಂತಾನ. ಈ ಒಂದು ನನ್ನ ಚಿಂತೆ ಬಿಡವಲ್ದಲ್ಲ, ನನ್ನನ್ನು ಸುಡಾಕತೈತಲ್ಲ, ಇಡೀ ಜಗತ್ತನ್ನು ಸುಟ್ಟಂಗೆ ಆಗ್ತೈತಲ್ಲ, ನನ್ನ ಆತ್ಮ ಕುಂದು ಹೋಗ್ತಾ ಇದೆ ಅಲ್ಲ, ಎಷ್ಟೊಂದು ನನಗೆ ನೋವು ಬೇಕೆ ಅಲ್ವಾ ಅಂತ ಅಂದ್ಕೊಂಡು ಹಾ 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 ಅಂತ ಯಾರು ಅಂತಾರ? ರಾಮ ಅಂತಾನ. ರಾಮನಿಗೆ ಹೆಂಡತಿಯನ್ನು ಕಳ್ಕೊಂಡಂಥ ಒಂದು ದುಃಖ ಏನಾಗಿತ್ತು ಅಂದರೆ ತುಂಬಿ ತುಳುಕ್ತಾ ಇದೆ. ಆ ಒಂದು ನೋವಿನಲ್ಲಿ ನಿರಾಸೆ ತರನಾಗಿ ಎಲ್ಲರೊಂದಿಗೆ, ಎಲ್ಲ ಪ್ರಕೃತಿಯ ಮುಂದೆ ವಿನಂತಿಸ್ಕೊತಾ ಇದ್ದಾನೆ. ಅದಕ್ಕೆ ಲಕ್ಷ್ಮಣನು ಏನಾಗಿ ಸ್ಪಂದಿಸ್ತಾನೆ, ಏನಂತಾನೆ ಅಂತ ನೋಡುವ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜ ಕಡೆ ಯಾರು, ರಾಮನೇ ಧೈರ್ಯ ಕಡೆ, ಸ್ಥೈರ್ಯ ಕಡೆ ಯಾರು. ಅನ್ನ ತಡ್ಕೋ, ಇಡೀ ಜಗತ್ತನ್ನೇ ಬೆಳಗುವಂಥ ಸೂರ್ಯ ಮಂದಾಗ್ಬಿಟ್ರೆ ಜಗತ್ತಿಗೆ ಬೆಳಕು ನೀಡೋನು ಯಾರು? ನೀನೇ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ ಹೆಸರಾದಂಥವು ನೀನೇ ಹಿಂಗಾಗ್ಬಿಟ್ರೆ ನಮ್ಮಂಥವ್ರ ಗತಿ ಹೆಂಗ? ನಿಜ, ದುಃಖದಲ್ಲಿದ್ದಂಥವ್ರಿಗೆ ಸಾಂತ್ವನದ ಮಾತು ಬಹು ಮುಖ್ಯವಾಗ್ತದೆ, ಬೇಕೇ ಬೇಕು ಅಲ್ವಾ? ಈಗ ಅವ್ನಿಗೆ ಏನಾಗೈತಿ ಅಂತಂದ್ರೆ ಹೆಂಡತಿಯನ್ನು ಕಳ್ಕೊಂಡಂಥ ದುಃಖ, ನೋವು, ಸಂಕಟಗಳು ತುಂಬಿ ಬರ್ತಾ ಇದ್ದಾವೆ. ಅದಕ್ಕೆ ಸಾಂತ್ವನದ ಮಾತುಗಳನ್ನು ಹೇಳಾಕತ್ತಾನೆ ಲಕ್ಷ್ಮಣ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜ ಕಡೆ ಯಾರು,
ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆಯಾರು. ಅಣ್ಣ, ಜಗತ್ತನ್ನು ಬೆಳಗುವಂಥ ಸೂರ್ಯನ ಮೊಬ್ಬಾಗಿ ಮಂಕಾಗಿ ಕುಂತರೆ ಜಗತ್ತನ್ನು ಬೆಳಗುವವ್ರು ಯಾರು? ನಮಗೆಲ್ಲರಿಗೆ ಧೈರ್ಯಕ್ಕೆ ಸ್ಥೈರ್ಯಕ್ಕೆ ಹೆಸರಾದಂಥವು ನೀನೇ ಹಿಂಗೆ ಕುಂತ್ರೆ ನಮ್ಮ ಗತಿ ಹೆಂಗೆ ಅಂತ ಯಾರು ಕೇಳ್ತಾರಂದ್ರೆ ರಾಮನಿಗೆ ಲಕ್ಷ್ಮಣನು ಧೈರ್ಯವನ್ನು ನೀಡ್ತಾನೆ. ಅವನಿಗೆ ಅವನ ಏನಪ್ಪ ಅಂದ್ರೆ ದುಃಖವನ್ನು ಅಥವಾ ಅಳಲನ್ನು ಏನಪ್ಪ ಅಂತಂದ್ರೆ ನೋವನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ರಾಮ. ಅವಳ ನೆನಪಿನ ಸೆಳೆತಕ್ಕೆ ಆತ್ಮಸಿಲಿಕೆ ಎನ್ನ ಬಗೆಗೆ ಅನಿವಾರ್ಯವೇ ಶೋಕದುಡುಗೆ. ಅವಳ ನೆನಪಿನೊಳಗೆ ಸಿಕ್ಕು ನನ್ನ ಆತ್ಮೆಗೆ ಏನಾಗಿತ್ತು ಅಂದರೆ ಈ ದುಃಖವೇ ಅನಿವಾರ್ಯವಾಗಿಬಿಟ್ಟಿದೆ. ನನ್ನ ಮನಸ್ಸಿಗೆ, ನನ್ನ ಆತ್ಮಕ್ಕೆ ದುಃಖವೇ ಅನಿವಾರ್ಯವಾಗಿಬಿಟ್ಟಿದೆ. ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದನ್ನು ನೋಡಿ ಮರುಕಳಿಸಿದ ನಗಗಳ ಪಾಡು. ನೋಡು ಲಕ್ಷ್ಮಣ, ಇಲ್ಲಿ ಯಾವುದೋ ಒಂದು ತಪಸ್ವಿಗಳು ವಾಸವಿದ್ದಂಥ ಒಂದು ಬೀಡಿದೆ. ಇದನ್ನ ನೋಡಿ ನನಗೆ ಅವಳದು ಮೊದಲಿನ ನೆನಪು ಮತ್ತೆ ಬರ್ತಾ ಇದೆ. ನಾನು ಬಿಟ್ಟು ಹೋದ್ಮೇಲೆ ಹೊರಗಡೆ ಅನ್ನುವಂಥ ಒಂದು ನೆನಪು ಮತ್ತೆ ಮತ್ತೆ ಬರ್ತಾ ಇದೆ ಅನ್ನುವಂಥ ಅಂಶವನ್ನು ಯಾರ ಹತ್ರ ಹೇಳ್ಕೊತಾನೆ ಅಂದರೆ ಲಕ್ಷ್ಮಣನ ಹೇಳ್ತಾನೆ. ಹೌದು ಅನ್ನ ಚಿತ್ರಕೂಟವೇ ಮಣಕಬಹುದು. ಹೌದನ್ನ, ಇದು ನೋಡಿದ್ರೆ ನನಗೆ ನಾವು ಮೊದಲು ಬಂದು ಇದ್ದಂಥ ಬಿಟ್ಟಂಥ ಚಿತ್ರಕೂಟವೇ ನನಗೆ ಮನಸ್ಸಿಗೆ ನೆನಪಿಗೆ ಬರ್ತಾ ಇದೆ. ಜೊತೆಯೊಳಗಿದ್ದ ಅತ್ತಿಗೆ ಬಗೆ ಅಂತಹದ್ದು, ನಮ್ಮ ಜೊತೆಗಿದ್ದಂಥ ಬಗೆನ ಹಂಗಿತ್ತು ಅಂಥವಳೆ. ಅಷ್ಟೊಂದು ಏನಪ್ಪ ಅಂದ್ರೆ ಅತ್ತಿಗೆ ದೊಡ್ಡ ವ್ಯಕ್ತಿ ಅಥವಾ ಅದನ್ನೆಲ್ಲ ನಾವು ಕಳ್ಕೊಳಕತ್ತೀವಲ್ಲ, ನಮ್ಗೆ ಒಂಥರ ಇದು ದುಃಖ ಆಗೈತಿ. ನಾ ಪಾಪಿ, ಆಕೆಯನ್ನು ಒಂಟಿಗಳು ಬಿಟ್ಟೆ, ಎನ್ನ ಹಂಕೃತಿಗೆ ಮನ್ನಣೆ ಕೊಟ್ಟೆ. ನಾನು ಅತ್ತಿಗೆಯನ್ನು ಒಬ್ಬಳನ್ನೇ ಬಿಟ್ಟು ಹೋಗಬಾರ್ದಾಗಿತ್ತು. ನಾನೇ ಪಾಪಿ, ನಾನೇ ಇದಕ್ಕೆಲ್ಲ ಕಾರಣ, ನಾನೇ ಈ ಥರನಾಗಿ ತಪ್ಪು ಮಾಡ್ತೀನೇನೋ ಅಂತ ಅಂದ್ಕೊಂಡು ಅವಳು ಒಬ್ಬಟ್ಟಿಯಾಗಿ ಬಿಟ್ಟು ಹೋಗಬಾರ್ದಿತ್ತು. ನಾನು ನೀನು ಓದಿಯಲ್ಲ ಅಂತ ನಿನ್ನಿಂದ ನಾನು ಬಂದುಬಿಟ್ಟೆ ಅಂತ ಯಾರು ಹೇಳ್ತಾರೆ? ತನ್ನ ತಪ್ಪಿನ ಬಗ್ಗೆ ಯಾರು ಹೇಳ್ಕೊತಾರಂದ್ರೆ ಲಕ್ಷ್ಮಣ ರಾಮನ ಮುಂದೆ ಹೇಳ್ಕೊತಾನ. ಅದಕ್ಕೆ ಲಕ್ಷ್ಮಣನಿಗೆ ಮತ್ತು ರಾಮನ ಸಾಂತ್ವನ ಮಾಡ್ತಾನೆ. ಏನು? ಮರುಗದಿರಿ ತಮ್ಮಯ್ಯ, ಆದುದಾಯಿತು ನಮ್ಮನಿಂದ ದೈವ ಮರುಳು ಮಾಡಿತ್ತು. ಹೋಗ್ಲಿ ಬಿಡು ತಮ್ಮಯ್ಯ, ಏನು ಮಾಡಬೇಡ, ಮರುಗಬೇಡ, ಚಿಂತೆ ಮಾಡಬೇಡ, ಹೋಗ್ಲಿ ಬಿಡು. ನಮ್ಮನ್ನು ದೈವ ಏನು ಮಾಡಿತ್ತು? ಈ ಥರನಾಗಿ ಮರಳು ಮಾಡಿತ್ತು, ಹುಚ್ಚರನ್ನಾಗಿ ಮಾಡಿತ್ತು. ಧನು ಪೇಳದ ದಾರಿಗಳು ನಾವು ಬಂದಿಹವೇ. ಆ ಧನು ಹೇಳಿದ್ನಲ್ವ, ಧನು ಮಹರ್ಷಿ ಹೇಳಿದಂಥ ದಾರಿಯೊಳಗೆ ನಾವು ಬಂದೀವ ಅಂತ ಕೇಳ್ತಾನ. ಶ್ರಮಣಿ ಆಶ್ರಮವಿದುವೆ, ಅಗೋ ಲಕ್ಷ್ಮಣ ಅತ್ತ ಆವುದಿ ಮರುಳು, ನಮ್ಮಡೆಗೆ ಬರುತ್ತಿರುವುದು ಏನಿದರ ಹುರುಳು. ತಮ್ಮ ಹೋಗ್ಲಿ ಬಿಡು, ಚಿಂತೆ ಮಾಡಬೇಡ, ಅದು ತಾಯಿತು ಹೋಗ್ಲಿ. ಆ ಒಂದು ಧನು ಹೇಳಿದಂಥ ದಾರಿಯೊಳಗೆ ನಾವು ಬಂದಿವೇನು? ಇದ ಏನು ಶ್ರಮಣಿ ಆಶ್ರಮ? ಇದ ಏನು? ನೋಡು ತಮ್ಮ, ಅಲ್ಲಿ ಯಾವುದೋ ಒಂದು ಹುಚ್ಚಿ ಬರಾಕತೈತಿ, ಇದರದ್ದೇನು ಹುರುಳು, ಯಾಕೆ ಹಿಂಗೆ ದಾಳಿಕಿ ಅಂತ ಅಂದ್ಕೊಂಡು ಏನು ಮಾಡ್ತಾನಂದ್ರೆ ಲಕ್ಷ್ಮಣನಿಗೆ ರಾಮನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ, ಅಗೋ ಲಕ್ಷ್ಮಣ ಅತ್ತ ಆವುದಿ ಮರುಳು, ನೋಡ್ತಮ್ಮ ಅಲ್ಲಿ ಯಾವುದೋ ಒಂದು ಹುಚ್ಚಿ ಬರಾಕತೈತಿ, ನಮ್ಮನೆಗೆ ಬರುತ್ತಿರುವುದು ಏನಿದ್ರ ಹುರುಳು. ಆಕೆ ನಮ್ಮ ಹತ್ರಕನ ಬರಾಕತ್ತಾಳ, ಏನಿದ್ರ ರಹಸ್ಯ? ಅವಳು ನಮ್ಮ ಹತ್ರಕನ ಬರಾಕತ್ತಾಳ, ಏನಿದ್ರ ರಹಸ್ಯ, ಏನಿರ್ಬೋದು ಅಂತ ಕೇಳ್ತಾನ ಲಕ್ಷ್ಮಣ. ಮರೆಗೆ ಬಾ ಅಣ್ಣಯ್ಯ ಪರಕಿಸುವ ಮುನ್ನ ಇದುರುಗೊಳೆ ನಾವಿದನ್ನು ಏನಿಹುದು ಬಣ್ಣ. ಅಣ್ಣ, ನಾವಿಬ್ಬರು ಹೊರಗೆ ಹಿಂದಕ್ಕೆ ಎದಕ್ಕೆ ಹೋಗಿ ನಿಂದ್ರಣ, ಹಿಂದಕ್ಕೆ ಹೋಗಿ ನಿಂದ್ರಣ, ಮರೆಗೆ ಹೋಗಿ ನಿಂದ್ರಣ ಬಾ. ಅದನ್ನ ಡೈರೆಕ್ಟಾಗಿ ಹೋಗಿ ಏನಪ್ಪ ಅಂದರೆ ಎದುರು ಬದರಾಗಿ ಬೆಟ್ಟಕ್ಕಿಂತ ನಿಂತು ಮರೆಗೆ ನಿಂತು ಏನಂತ ಇದನ್ನ ಪರೀಕ್ಷೆ ಮಾಡುವ ಬಾ ಅಣ್ಣ ಅಂತ ಹೇಳ್ತಾನೆ. ಏನಿದ್ದರ ಬಣ್ಣ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಇಬ್ಬರು ಹೋಗಿ ಎಲ್ಲಿ ನಿಲ್ತಾರಂದ್ರೆ ಒಂದು ಮರೆಗೆ ನಿಲ್ತಾರ. ಅವಾಗ ಶಬರಿ ಹೆಂಗಿತ್ತು ಅವಳು ವೇಷಭೂಷಣ ಅಂತಂದ್ರೆ ಮರೆಗಳಿರುವರು, ಶಬರಿ ತಳಿರು ಹೂವು ಹಣ್ಣು ಹಂಪಲಗಳನ್ನು ತಲೆ ಕಂಕುಳ ಕೈಯಲ್ಲಿ ಕೊಂಡು ಬರುಗಳು. ಆಕೆ ಹೂವು ಹಣ್ಣು ಎಲ್ಲೆಲ್ಲಿ ಇಟ್ಕೊಂಡಾಳ? ತಲೆ ಮೇಲೆ ಇಟ್ಕೊಂಡಾಳ, ಕಂಕಳಲ್ಲಿ ಇಟ್ಕೊಂಡಾಳ, ಎಲ್ಲ ಕಡೆ ಹೂವು ಹಣ್ಣುಗಳನ್ನು ಸಂಗ್ರಹಿಸಿಕೊಂಡು ರಾಮನ ಬರುವಿಕೆಗಾಗಿ ಅವುಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದು, ಅವ್ನು ಇಡೋದು, ಮತ್ತೆ ಮಾರನೇ ದಿವಸ ತೆಗೆದು ಮತ್ತೆ ಹೊಸದಂತ ಅನ್ನೋದು, ಇದೇ ಅವಳ ಕೆಲಸ ಆಗಿತ್ತು. ಅವಳು ಹಣ್ಣು ಹೂಗಳನ್ನು ಎಲ್ಲೆಲ್ಲಿ ಇಟ್ಕೊಂಡಿದ್ಲು? ತಲೆ ಮತ್ತು ಕಂಕಳಲ್ಲಿ ಇಟ್ಕೊಂಡು ಹುಚ್ಚಿಯಂಗೆ ಬರ್ತಾ ಇದ್ಲು. ಯಾರು ಅಂದ್ರೆ ಶಬರಿ. ಇಷ್ಟು ನಾವು ಈ ಒಂದು ಅವಧಿಯಲ್ಲಿ ತಿಳ್ಕೊಂಡು ಮುಂದಿನ ಒಂದು ಇದನ್ನು ಅವಧಿಯಲ್ಲಿ ಗೀತ ನಾಟಕವನ್ನು ಮುಂದುವರಿಸೋಣ ವಿದ್ಯಾರ್ಥಿ.